ಮೊದಲಿಗೆ ರೈತರ ಪರವಾಗಿ ನಿಂತಿದ್ದ ನಮ್ಮ ಎಲ್ರಿಗೂ ಒಂದು ಅಂದರೆ ಆಟದ ವಿಚಾರ ಹೋರಾಟಕ್ಕೆ ತಿರುಗ್ತು. ಸೊ ಹಂಗೆ ನಾವೆಲ್ಲ ಅಮ್ಮಕ್ಬಿಟ್ರು. ಒಳ್ಳೇದಾಗಲಿ. ಮತ್ತು ನನಗೆ ಫೋನ್ ಮಾಡಿದ್ರು ಫಸ್ಟು. ಹೀಗೆ ಹೋಗ್ತಿದ್ರೆ, ಸರ್ ನಾನು ಚೇತನ್ ಅಂತ ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಏನು ವಿಷಯ ಅಂದೆ. ನಾನು ಹಿಂಗೆ ಸಿನಿಮಾ ಮಾಡಬೇಕು ಅಂದರು. ನೀವು ಅಂದೆ. ನಾನು ರೈತ ಸರ್ ಅಂದರು. ಅಲ್ಲ, ನನ್ನ ಸಿನಿಮಾ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮಾಡ್ತಾರೆ, ರೈತರು ಮಾಡ್ತಾವ್ರಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪ ಭಯ ಆಯಿತು. ಆಮೇಲೆ ಹೋಗಿ ಕತೆ ಹೇಳ್ತೀನಿ ಅಂದರು. ಸರಿ ಹೇಳಿ ಅಂದರು. ಅವ್ರದ್ದೊಂದಷ್ಟು ಕತೆ ಹೇಳಿದ್ರು. ಚೆನ್ನಾಗಿದೆ ಅಂದೆ. ಆಮೇಲೆ ಇನ್ನೊಂದು ಕತೆ ಇದೆ ಸರ್, ಆ್ಯಕ್ಚುಲಿ ಪಿಕ್ಚರ್ ಮಾಡಬೇಕಾಗಿರೋದು ಈ ಕತೆ, ನಾನು ಇಷ್ಟೊತ್ತು ಹೇಳಿದ್ದು ನನ್ನ ಕತೆ ಅಂದರು. ಸರಿ, ಎರಡೆರಡು ಕತೆ ಇದೆ ಅಂದ್ಕೊಂಡೆ. ಸೊ ಅದೊಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟ್ರು. ಚೇತನ್ ಅಂದರೆ ಒಬ್ಬ ಹೀರೋ ಆಗಬೇಕು ಅಂತ ಬರೋದು, ಪ್ರೊಡ್ಯೂಸರ್ ಹುಡುಕಲ್ಲ, ತಾನೇ ಪ್ರೊಡ್ಯೂಸರ್ ಆಗ್ತಾರೆ. ತುಂಬ ಚಿಕ್ಕ ಏಜ್ಗೆ ಎಲ್ಲ ವಿಚಾರನೂ, ಒಂದು ಕೃಷಿ ಅಂತ ಹೇಳಿದ್ರೆ ಅದರಲ್ಲಿ 100% ಕೆಲಸ, ಹೈನುಗಾರಿಕೆ ಅಂದರೆ ಅದರಲ್ಲೊಂದು 100%. ಯಾವುದೂ ಇದಿಲ್ಲ. ಒಂದು ಪರ್ಕೆ ತೊಗೊಂಡು ಸಗಣಿ ಗುಡಿಸ್ಕೊಂಡು ಆ ಪರ್ಕೆ ಈ ಕಡೆ ಬಿಸಾಕಿ ಈ ಕಡೆ ನಮ್ಮ ಪ್ರವೀಣನ ಜೊತೆ ನಿಂತ್ಕೊಂಡು ಇಂಟ್ರ್ಯೂ ಕೊಡೋದು. ಮಾರುತಿ ವ್ಯಾನ್ ನಿಂತಿರುತ್ತೆ, ಈ ಕಡೆ ರೇಂಜ್ ರೋವರ್ ನಿಂತಿರುತ್ತೆ, ಅದರಲ್ಲಿ ಕಸ ಇದು ಹುಲ್ಲು ತೊಗೊಂಡೋಗೋಕ್ಕೂ ರೆಡಿ, ಈ ಕಡೆ ರೇಂಜ್ ರೋವರಲ್ಲಿ ಅವ್ರ ತಾಯಿನ ಕರ್ಕೊಂಬಂದು ಬಿಡೋದು. ಅಂದರೆ ಈ ವ್ಯಕ್ತಿ ಇಷ್ಟೊಂದು ಎಲ್ಲ ವಿಭಾಗಗಳಲ್ಲೂ ಇದ್ದಾರಲ್ವಾ ಅಂತ. ಸೊ ಸಿನಿಮಾಗೆ ಬನ್ನಿ ಅಂತ ಹೇಳಿದಾಗ ಇದೆ ಸರ್, ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನನಗೆ ಬಾಗಿಲು ಮುಚ್ಚಿದೆಯಾ ಬಾಗಿಲು ತೆಗೆದಿದೆಯಾ ಗೊತ್ತಿಲ್ಲ, ನನಗೆ ನೇಗ್ಲಿದೆ ಅಂದರು. ಸೊ ರೆಡಿ. ಅಂದರೆ ಈಗಿನ ಪರಿಸ್ಥಿತಿಲಿ ಸಿನಿಮಾಗೆ ಬಂದು ಸಿನಿಮಾ ಹೆಚ್ಚು ಕಮ್ಮಿ ಆದಾಗ, ಇಲ್ಲ ಪಾಸಿಟಿವ್ ಆದಾಗ ಹೊಗಳ್ಕೊಂಡು, ಇಲ್ಲ ಏನಾದರೂ ನೆಗೆಟಿವ್ ಆದಾಗ, ಇಲ್ಲ ಮನೆ ಮಠ ಮಾರ್ಕೊಂಡ್ಬಿಟ್ವಿ, ಆ ಥರದ ವ್ಯಕ್ತಿ ಅಂತೂ ಚೇತನ್ ಅಲ್ಲ. ಅವರು ನೀಟಾಗಿ ಹೇಳ್ಕೊಂಡೇ ಬಂದರು. ಸರ್ ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರು ಮಾತ್ರ ಕೈ ಹಿಡಿಯುತ್ತೆ ಅಂತ. ಹಿಡಿದ್ರೆ ಹಿಡೀಲಿ ಸರ್ ಅಂತ ಅವ್ರು ದೇವ್ರಿಗೆ ಡೀಲ್ ಕೊಟ್ಬಿಟ್ರು. ಸೊ ಮತ್ತು ತಂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಪ್ರಕಾಶ್ ಅವರು 2ನೇ ಸಿನಿಮಾ ಅನಿಸುತ್ತೆ, ಮೊದಲನೇದು RCB ಅಂತ ಒಂದು ಸಿನಿಮಾ ಮಾಡಿದರು, ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಯೋಗಿ ಅವರಿದ್ದಾರೆ. ತುಂಬ ದಿನ ಆದಮೇಲೆ ನಮ್ಮ ಗೆಳೆಯ ಪೆಟ್ರೋಲ್ ಪ್ರಸನ್ನ ಅವರು, KR ಪೇಟೆ ಅವರು, ತುಂಬ ಜನ ನುರಿತ ನಟರು ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗಾಗಿ ಕತೆ ಬೇರೆ ಹೇಳಿದ್ರು. ಕತೆ ಅವರೇ ಬರ್ಕೊಂಡಿದ್ದಾರೆ ನಮ್ಮ ಚೇತನ್. ತುಂಬ ಚೆನ್ನಾಗಿದೆ ಕತೆ. ಮತ್ತು ನೀವು ಎಲ್ಲರ ಆಶೀರ್ವಾದ ಪಡ್ಕೊತಾ ಇದ್ದೀರಾ. ಸೊ ಇದೇ ಥರ ಸಿನಿಮಾನು ಯಶಸ್ಸಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ದು ಅವ್ರದ್ದೊಂದು ಬೇಸಿಕ್ ಲೈನ್ ಕೊಟ್ಟರು. ಸೊ ಅದು ಕತೆ ಬಂದು ಅಮ್ಮ ಮತ್ತು ತುಪ್ಪದನ್ನು ತಿನ್ಕೊಂಡು ಬೆಳೆದಿರೋಂಥ ಮಗು ಮೇಲೆ ಬರುತ್ತೆ. ಸೊ ಆ ಒಂದು ಪರಿಸ್ಥಿತಿ ಹೇಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು ಅಮ್ಮನ ಮಗ.